ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ, ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಅಲ್ವಾ. ಆದ್ರೆ ನಮ್ಮ ಒಂದು ಲೈಫ್ ಮೀನಿಂಗ್ ಏನು, ನಮ್ಮ ಒಂದು ಲೈಫ್ಗೆ ಏನು ಪರ್ಪಸ್, ಇದು ಎಷ್ಟು ದೊಡ್ಡದಾಗಿ ತಗೊಂಡ್ ಹೋಗ್ತಾರಲ್ವಾ. ಯಾವ ರೀತಿ ಕೆಲವರಿಗೆ ತುಂಬಾನೇ ಮಾನಸಿಕವಾಗಿ ಎಫೆಕ್ಟ್ ಆಗತ್ತೆ. ಬೆಳ್ಳುಳ್ಳಿ ಹಾಕೊಳ್ಳೋಣ, ಗೋಡಂಬಿ ಹಾಕ್ತೇನೆ. ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳು ಅಥವಾ ಟಾಕ್ಸಿಕ್ ಕುಟುಂಬಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ಇದ್ರೊಳಗಡೆ ಇತ್ತು ಆಯ್ತಾ, ಅದು ಡು ನಾಟ್ ಈಟ್ ಅಂತ ಹೇಳಿ ಒಂದ್ ಸ್ಯಾಚೆಟ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳು ಅಥವಾ ಟಾಕ್ಸಿಕ್ ಕುಟುಂಬಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ಯಾವ ರೀತಿ ಸನ್ನಿವೇಶಗಳು ಇರುತ್ತೆ, ಅಲ್ಲಿನ ಜನರ ಒಂದು ಯೋಚನೆಗಳು ಯಾವ ರೀತಿ ಇರುತ್ತೆ, ಒಬ್ಬೊಬ್ಬರ ಒಂದು ದೃಷ್ಟಿಕೋನ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಕೆಲವರಿಗೆ ತುಂಬಾನೇ ಮಾನಸಿಕವಾಗಿ ಎಫೆಕ್ಟ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವ್ ಏನಾದ್ರೂ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿಯ ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ನೀವು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಭಾಗವಹಿಸಿ ಬೇಗ ನೀವು ಹೀಲ್ ಆಗ್ತಾ ಬನ್ನಿ. ಯಾಕಂತಂದ್ರೆ ಈ ಒಂದು ರಿಕವರಿ ಅಂತಂದ್ರೆ ಮೈಂಡ್, ಬಾಡಿ, ಸೋಲ್ ಮೂರನ್ನು ಕೂಡ, ನಮ್ಮ ಒಂದು ಮನಸ್ಸು, ದೇಹ, ಆತ್ಮ ಮೂರನ್ನು ಕೂಡ ಆರೋಗ್ಯವಾಗಿ ಇಟ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮಲ್ಲೇ ಇರುತ್ತದೆ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ, ಇದರ ಒಂದು ಪ್ರಯೋಜನವನ್ನ ನೀವು ಕೂಡ ಪಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ವಾತಾವರಣ ಒಂದ್ ರೀತಿ ಭಯದ ವಾತಾವರಣ ಇರುತ್ತೆ. ಅಂತಂದ್ರೆ ಒಂದ್ ರೀತಿ ಪವರ್, ಒಂದು ಶಕ್ತಿ, ಅಂದ್ರೆ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಶಕ್ತಿ ಅಂತ ಅಂದ್ರೆ ಇಲ್ಲಿ ನಾವು ಎರಡ್ ತರ ಶಕ್ತಿಗಳಿರುತ್ತೆ, ಒಂದು ದುಷ್ಟ ಶಕ್ತಿ, ಇನ್ನೊಂದು ಶಿಷ್ಟ ಶಕ್ತಿ ಅಲ್ವಾ. ಸೊ ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಕಾಣದ ಶಕ್ತಿಗಳು, ಕಾಣದ ಶಕ್ತಿಯ ಆಟಗಳು ನಡೀತಾ ಇರುತ್ತೆ. ಅಂತಂದ್ರೆ ನಿಮ್ಗೆ ಒಂದ್ ರೀತಿ ಈವಿಲ್ ಅಂದ್ರೆ ಒಂದ್ ರೀತಿ ಭಯದ ವಾತಾವರಣ. ಈವಿಲ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು, ಈವಿಲ್ ಅಂಶ ಅಂತಂದ್ರೆ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ನಿಮ್ಗೆ ಕಾಣ್ತಾ ಇರುತ್ತೆ ಇಂತಹ ಒಂದು ಕುಟುಂಬಗಳಲ್ಲಿ. ಮೊದಲನೇದಾಗಿ ಕಾಣದ ಶಕ್ತಿಯ ಆಟಗಳು. ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಈ ಒಂದು ಕಾಣದ ನೆಗೆಟಿವ್ ಶಕ್ತಿ ಅಥವಾ ಈ ಒಂದು ನೆಗೆಟಿವ್ ಪವರ್, ಇದರ ಒಂದು ಆಟಗಳು ನಡೀತಾ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಯಾರು ಎಷ್ಟು ನಿಯಂತ್ರಣ ಇಟ್ಕೊಂಡು ಇಲ್ಲಿ ಅವರ ಒಂದು ಅಸ್ತಿತ್ವವನ್ನ ಸಾಧಿಸ್ತಾ ಇರ್ತಾರೆ, ಅವರ ಒಂದು ನೆಗೆಟಿವ್ ಎನರ್ಜಿಯನ್ನ ಸಾಧಿಸ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಕೆಲವರ ಅಸ್ತಿತ್ವ ಇರುತ್ತೆ, ಕೆಲವರ ಅಸ್ತಿತ್ವ ಇರೋದಿಲ್ಲ. ಅಂದ್ರೆ ಕೆಲವರಿಗೆ ಅಲ್ಲಿ ವ್ಯಾಲ್ಯೂ ಇರೋದಿಲ್ಲ, ಕೆಲವರಿಗೆ ವ್ಯಾಲ್ಯೂ ತುಂಬಾ ಇರುತ್ತೆ. ಅಂದ್ರೆ ಒಂದ್ ರೀತಿ ದುಡ್ಡಿನ ಮುಖಾಂತರ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ವ್ಯಕ್ತಿಗಳು. ಓಕೆನಾ. ಸೊ ನಿಯಂತ್ರಣ ಇಟ್ಕೊಂಡಿರ್ತಾರೆ, ಎಲ್ರನ್ನೂ ಒಂದ್ ರೀತಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಓಕೆನಾ. ಇಲ್ಲಿ ಪ್ರೀತಿ ಅಳೆಯುವ ಮಾಪಕವಾಗಿರುತ್ತೆ ಏನು, ಈ ಒಂದು ದುಡ್ಡನ್ನ ಒಂದ್ ರೀತಿ ಯೂಸ್ ಮಾಡ್ಕೊಂಡು ಜನರನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಜೊತೆಗೆ ಪ್ರೀತಿನ ಮೆಷರ್ ಮಾಡ್ತಾ ಇರ್ತಾರೆ, ದುಡ್ಡಿಂದ ಪ್ರೀತಿನ ಮೆಷರ್ ಮಾಡ್ತಾ ಇರ್ತಾರೆ, ಅಳಿತಾ ಇರ್ತಾರೆ. ಓಕೆನಾ. ಈ ಒಂದು ಪವರ್, ನೆಗೆಟಿವ್ ಎನರ್ಜಿ ತುಂಬಾ ಕಂಟ್ರೋಲ್ ಮಾಡ್ತಾ ಇರುತ್ತೆ ಎಲ್ಲಾ ಜನರನ್ನ ಇಂತಹ ಒಂದು ಮನೆಗಳಲ್ಲಿ, ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ. ಜೊತೆಗೆ ಇಲ್ಲಿ ಪ್ರೀತಿ ಷರತ್ತುಗಳ ಮೇಲೆ ನಿಂತಿರುತ್ತೆ. ಅಂದ್ರೆ ಕೆಲವೊಂದು ಕಂಡೀಷನ್ ಮೇಲೆ ಪ್ರೀತಿನ ಕೊಡಲಾಗತ್ತೆ. ಇಂತಹ ಕುಟುಂಬದಲ್ಲಿ ನೀನ್ ಆ ರೀತಿ ಇದ್ರೆ ನಿನ್ಗೆ ಪ್ರೀತಿ ಸಿಗುತ್ತೆ, ನೀನ್ ಅನ್ಕೊಂಡಿರೋ ರೀತಿ ಇದ್ರೆ ಪ್ರೀತಿ ಸಿಗಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಷರತ್ತುಗಳ ಮೇಲೆ ನಿಮ್ಗೆ ಪ್ರೀತಿ ಅನ್ನೋದು ಸಿಗತ್ತೆ. ಓಕೆನಾ. ನೀನು ಕೇಳಿದರೆ ಮಾತ್ರ ಪ್ರೀತಿ, ಅಂದ್ರೆ ನಿನ್ ಮಾತು ಕೇಳಿದ್ರೆ ಮಾತ್ರ, ಅಂದ್ರೆ ಅವರ ಮಾತು ನೀನ್ ಕೇಳಿದ್ರೆ ಮಾತ್ರ ನಿನ್ಗೆ ಪ್ರೀತಿ ಸಿಗುವಂತದ್ದು. ಈ ರೀತಿ ವಾತಾವರಣ ಇಲ್ಲಿ ಇರುತ್ತೆ. ಎರಡನೇದಾಗಿ ಭಾವನೆಗೆ ಬೆಲೆ ಇರೋದಿಲ್ಲ. ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬದಲ್ಲಿ ಭಾವನೆಗಳಿಗೆ ಬೆಲೆನೇ ಇರೋದಿಲ್ಲ. ಇಂತಹ ಮನೆಗಳಲ್ಲಿ ಎಂಪತ್ತಾಗಿ ಹುಟ್ಟಿದರೆ ಅವರು ಯಾವತ್ತೂ ತಪ್ಪಾಗಿ ಕಾಣಲ್ಪಡುತ್ತಾರೆ. ಅಂದ್ರೆ ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಚೂಸನ್ ಒನ್ಸ್ ಅಥವಾ ಚಾಸನ್ ಒನ್ಸ್ ಆಗಿ ಹುಟ್ಟಿದ್ರೆ ನೀವು, ಅವರು ಎಂಪತ್ಗಳಾಗಿರ್ತಾರೆ. ಓಕೆನಾ. ಆಯ್ಕೆಯಾದ ವ್ಯಕ್ತಿಗಳು. ಸೋಲ್ ಕಾಂಟ್ರಾಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ. ಇಂತಹ ಒಂದು ಚಾಸನ್ ಒನ್ಸ್, ಅದು ಆಕ್ಚುಲಿ ಪ್ರೊನೌನ್ಸಿಯೇಷನ್ ಚೂಸನ್ ಅಂತಾರೆ ಅಥವಾ ಕೆಲವರು ಚಾಸನ್ ಅಂತಾರೆ, ನೋಡ್ಕೊಳ್ಳಿ. ಒಟ್ನಲ್ಲಿ ಆಯ್ಕೆಯಾದ ಕೆಲವೊಂದು ವ್ಯಕ್ತಿಗಳು
ಇಂತಹ ಮನೆಗಳಲ್ಲಿ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇರ್ತಾರೆ. ಮತ್ತೆ ಇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಎಲ್ರು ಯಾರ್ ಮನೆಯಲ್ಲಿ ಇರ್ತಾರೆ ಇಂತಹ ಎಂಪತ್ಗಳನ್ನ ಎಲ್ರು ಇವ್ರನ್ನ ತಪ್ಪಾಗಿ ಭಾವಿಸ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಚೂಸನ್ ಒನ್ಸ್ ನ ಅಥವಾ ಎಂಪತ್ಗಳನ್ನ. ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಅವರ ಮೌನ, ಅವರ ಕಣ್ಣೀರು ಯಾರಿಗೂ ಗೋಚರ ಆಗೋದಿಲ್ಲ. ಎಂಪತ್ಗಳ ಕಣ್ಣೀರು, ಎಂಪತ್ಗಳ ಒಂದು ಭಾವನೆ, ಅವರ ಒಂದು ಆಲೋಚನೆಗಳು ಯಾರಿಗೂ ಗೋಚರ ಆಗೋದಿಲ್ಲ. ಅವರ ಒಂದು ಒಳ್ಳೆತನ, ಅವರ ಒಂದು ಮೌನ, ಸೈಲೆನ್ಸ್ ಯಾರಿಗೂ ಕೂಡ ಗೋಚರ ಆಗೋದಿಲ್ಲ. ಅಂದ್ರೆ ಯಾರು ಕೂಡ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ತೋರ್ಸೋದಿಲ್ಲ. ಈ ಒಂದು ಒಳ್ಳೆತನಕ್ಕೆ ಬೆಲೆ ಅನ್ನೋದು ಇರೋದಿಲ್ಲ ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ. ಮೂರನೇದಾಗಿ ಇಲ್ಲಿ ಪ್ರಾಮಾಣಿಕತೆಯೇ ದೋಹವಾಗಿ ಕಾಣುತ್ತೆ. ಅಂದ್ರೆ ನೀವು ಎಷ್ಟು ಪ್ರಾಮಾಣಿಕರಾಗಿ ಇರ್ತೀರೋ ಅಷ್ಟು ನಿಮ್ಮನ್ನ ಕೆಟ್ಟವರನ್ನಾಗಿ ನೋಡ್ತಾರೆ ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ. ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಸತ್ಯ ಮಾತನಾಡುವವರು ವಿರೋಧಗಳ ಆಗುತ್ತಾರೆ. ಯಾರು ಸತ್ಯವಾಗಿ ಇರ್ತಾರೆ, ಯಾರು ಒಂದು ನಿಷ್ಠಾವಂತರಾಗಿರ್ತಾರೆ ಅವರನ್ನ ಒಂದ್ ರೀತಿ ವಿರೋಧಿಗಳು ಅನ್ನುವ ರೀತಿನಲ್ಲಿ ಟ್ರೀಟ್ ಮಾಡಲಾಗುತ್ತೆ. ನಾರ್ಮಲ್ ವ್ಯಕ್ತಿಗಳ ರೀತಿ ಅವರನ್ನ ಟ್ರೀಟ್ ಮಾಡೋದಿಲ್ಲ. ಅವರು ಶಾಂತಿಯನ್ನೇ ಹುಡುಕಿದರು, ಇವರನ್ನು ತಪ್ಪಾಗಿ ಬಿಂಬಿಸಲಾಗುತ್ತದೆ. ಅಂದ್ರೆ ಇವ್ರಿಗೆ ಬೇಕಾಗಿರೋದು ನೆಮ್ಮದಿ, ಶಾಂತಿ ಅಷ್ಟೇನೆ. ಈ ಒಂದು ಎಂಪತ್ಗಳಿಗೆ, ಈ ಒಂದು ಚೂಸನ್ ಒನ್ಸ್ ಗಳಿಗೆ ಬೇಕಾಗಿರುವಂತದ್ದು ನೆಮ್ಮದಿಯ ಜೀವನ, ಶಾಂತಿಯ ಜೀವನ. ಆದರೆ ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬ, ಮನೆ ಆಯ್ತಾ, ಮನೆ ಅಂತಹ ಒಂದು ಮನೆಗಳಲ್ಲಿ ಇಂತಹ ವ್ಯಕ್ತಿಗಳನ್ನ ಒಂದ್ ರೀತಿ ಕೆಟ್ಟವರಾಗಿ ಬಿಂಬಿಸಲಾಗುತ್ತದೆ. ಜೊತೆಗೆ ಇವರನ್ನೇ ಒಂದು ರೀತಿ ತಪ್ಪಾಗಿ ಬಿಂಬಿಸಲಾಗುತ್ತದೆ. ಓಕೆನಾ? ಸೊ ಇದು ಕೂಡ ಒಂದು ರೀತಿಯ ವಾತಾವರಣ. ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ನೀವು ಪ್ರಾಮಾಣಿಕರಾಗಿ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಬೆಲೆ ನಿಮ್ಗೆ ಸಿಗುವುದಿಲ್ಲ. ಮತ್ತೆ ಒಂದು ವ್ಯಕ್ತಿಯ ರೋಲ್ ಎಲ್ಲರಿಗೂ ತಾಗುತ್ತದೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ರೋಲ್ಗಳು ಇರುತ್ತೆ. ಆ ಒಂದು ರೋಲ್ ಇಂದ ಬೇರೆ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ರೋಲ್ಗಳು ಇರುತ್ತೆ ಇಂತಹ ಒಂದು ಕುಟುಂಬಗಳಲ್ಲಿ. ಗೋಲ್ಡನ್ ಚೈಲ್ಡ್, ಸ್ಕೇಪ್ ಕೋಟ್, ಮತ್ತೆ ಮಸ್ಕಟ್ ಚೈಲ್ಡ್, ಮತ್ತೆ ಇನ್ವಿಸಿಬಲ್ ಚೈಲ್ಡ್, ಈ ರೀತಿ ಬೇರೆ ಬೇರೆ ಒಂದು ಪಾತ್ರಗಳನ್ನ ನಿಮ್ಗೆ ರೋಲ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಚೆಕ್ ಮಾಡಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ. ಟಾಕ್ಸಿಕ್ ಕುಟುಂಬಗಳಲ್ಲಿ ಯಾವ ಯಾವ ರೋಲ್ಗಳು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ. ಗೋಲ್ಡನ್ ಚೈಲ್ಡ್, ಸ್ಕೇಪ್ ಕೋಟ್ ಚೈಲ್ಡ್, ಲಾಸ್ಟ್ ಚೈಲ್ಡ್. ಕೆಲವೊಂದ್ ಮಕ್ಳು ಕಳೆದೋಗಿರ್ತಾರೆ ಅಂದ್ರೆ ಎಲ್ಲೋ ಫಿಸಿಕಲ್ ಆಗಿ ಕಳೆದೋಗಿರ್ತಾರೆ ಅಂತ ಅಲ್ಲ, ಬಟ್ ಅವರ ತನವನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಲಾಸ್ಟ್ ಚೈಲ್ಡ್ ಅವರನ್ನೇ ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ವ್ಯಕ್ತಿಗಳು ಸೃಷ್ಟಿ ಆಗ್ತಾರೆ. ಸ್ಕೇಪ್ ಕೋಟ್ ಗಳು ಸೃಷ್ಟಿ ಆಗ್ತಾರೆ, ಗೋಲ್ಡನ್ ಚೈಲ್ಡ್ ಗಳು ಸೃಷ್ಟಿ ಆಗ್ತಾರೆ, ಮಸ್ಕಟ್ ಚೈಲ್ಡ್ ಗಳು ಸೃಷ್ಟಿ ಆಗ್ತಾರೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಜನ ಸೃಷ್ಟಿ ಆಗ್ತಾರೆ ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ. ಎಲ್ಲರ ಒಂದು ಈಕ್ವಾಲಿಟಿ ಅನ್ನೋದು ಇರೋದಿಲ್ಲ. ಎಲ್ಲರ ಒಂದು ಭಾವನೆಗಳು ಒಂದೇ ರೀತಿ ಇರೋದಿಲ್ಲ. ಒಬ್ರಿಗೊಬ್ರು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ತೋರ್ಪಡಿಕೆಗೆ ಅವರು ಚೆನ್ನಾಗಿ ಒಬ್ರಿಗೊಬ್ರು ಹೊಂದಾಣಿಕೆ ಇಂದ ಇದ್ದಾರೆ ಅಂತ ಅನ್ಸೋದು ಕೂಡ ಅವರಲ್ಲಿ ಒಂದ್ ರೀತಿ ಕಿತ್ತಾಟವೇ ಹೆಚ್ಚಾಗಿ ಇರುತ್ತೆ. ಬಿಹೈಂಡ್ ದ ಡೋರ್ಸ್ ಅಂದ್ರೆ ಯಾರಿಗೂ ಕಾಣದ ರೀತಿಯಲ್ಲಿ ಮನೆಯಲ್ಲಿ ಇವರ ನಡುವೆ ಸಾಕಷ್ಟು ಜಗಳಗಳು, ಸಾಕಷ್ಟು ಕ್ಲಾಶಸ್ಗಳು ನಡೀತಾನೆ ಇರುತ್ತೆ. ನೆಮ್ಮದಿ ಅನ್ನೋದು ಇರೋದಿಲ್ಲ. ಓಕೆನಾ? ಒಬ್ಬ ನಾರ್ಸಿಸಿಸ್ಟಿಕ್ ತಾಯಿ ಅಥವಾ ತಂದೆ ಇದ್ರೆ ಮಕ್ಕಳು ಕೂಡ ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳನ್ನ ವಹಿಸ್ಕೊಳ್ತಾರೆ. ಅವರು ಕೂಡ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಹೊಂದುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಗೋಲ್ಡನ್ ಚೈಲ್ಡ್ ಅಥವಾ ಅತಿಯಾಗಿ ಎಂಪತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿ ವಾತಾವರಣ ತಾಯಿ ತಂದೆ ಟಾಕ್ಸಿಕ್ ರಿಲೇಶನ್ಶಿಪ್ ಇದ್ರೆ ತಾಯಿ ತಂದೆ ನಡುವೆ ಮಕ್ಕಳಿಗೆ ಅದರ ಎಫೆಕ್ಟ್ ತುಂಬಾನೇ ಪರಿಣಾಮ ಬೀಳುತ್ತೆ. ಓಕೆನಾ? ಐದನೇದಾಗಿ ಗಿಲ್ಟ್ ಪ್ರೋಗ್ರಾಮಿಂಗ್ ಅಂದ್ರೆ ನೀನಾಗಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನೀನಾಗಿರೋದಕ್ಕೆ ಇಂತಹ ಮನೆಗಳಲ್ಲಿ ಸಾಧ್ಯ ಆಗೋದಿಲ್ಲ. ನಿನ್ನಲ್ಲಿರುವಂತಹ ಒಂದು ಸ್ವಂತಿಕೆ ಇಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಯುವರ್ ಇಂಡಿವಿಜುವಾಲಿಟಿ, ಯುವರ್ ಸೆಲ್ಫ್ ಡೆವಲಪ್ಮೆಂಟ್ ಅನ್ನೋದು ಇಂತಹ ಒಂದು ಕುಟುಂಬಗಳಲ್ಲಿ ಸಾಧ್ಯ ಆಗೋದಿಲ್ಲ. ಓಕೆನಾ? ನಿಮ್ಮ ತನವನ್ನೇ ಕಳ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ, ನಿನ್ನ ಬಗ್ಗೆ ನೀನು ಅನುಮಾನ ಪಡಬೇಕಾಗಿರುವಂತಹ ಪರಿಸ್ಥಿತಿ. ಗಿಲ್ಟ್ ಪ್ರೋಗ್ರಾಮಿಂಗ್, ನಿಮ್ಮ ಒಂದು ಬ್ರೈನ್ ಅನ್ನ ಪ್ರೋಗ್ರಾಮ್ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಬೆಳೆಸ್ತಾರೆ. ನಿಮ್ಮ ಒಂದು ಸ್ವಂತಿಕೆಯಲ್ಲಿ ಇರೋದಿಲ್ಲ. ಇಂತ ಒಂದು ಗಿಲ್ಟ್ ಕಂಡೀಷನಿಂಗ್ ನಿಮ್ಮ ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಂಡಂಗೆ ಆಗುತ್ತೆ. ಅಂದ್ರೆ ನಿಮ್ಗೆ ಒಂದ್ ರೀತಿ ಸೆಲ್ಫ್ ಡೌಟ್, ಒಂದ್ ರೀತಿ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಇರುವಂತದ್ದು, ನಿಮ್ ಬಗ್ಗೆ ತುಂಬಾ ಕೀಳರಿಮೆ ಬರುವಂತದ್ದು, ನಿಮ್ ಬಗ್ಗೆ ಒಂದ್ ರೀತಿ ಹೆಮ್ಮೆ ಇಲ್ಲದೆ ಇರುವಂತದ್ದು, ಇದೆಲ್ಲವೂ ಕೂಡ ಶುರು ಆಗ್ಬಿಡುತ್ತೆ. ಅಂದ್ರೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ ನಿಮ್ಗೆ. ಅಂತಹ ಒಂದು ಪರ್ಸನಾಲಿಟಿ ಡೆವಲಪ್ ಆಗತ್ತೆ. ಎಷ್ಟೋ ಜನಕ್ಕೆ
ತುಂಬಾ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಅವರು ಇವಾಗ ಸಪೋಸ್ ಇವಾಗ ನನಗೂ ಕೂಡ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದಿತ್ತು. ಬಟ್ ಐ ಆಮ್ ಎನ್ ಎಂಪತ್ ಅಂದ್ರೆ ನಾನು ಒಂದು ಏನು ಬೇರೆಯವ್ರು ಏನು ನೋವಲ್ಲಿದ್ರೆ ನನಗೂ ನೋವು ಅನ್ನೋದು ಫೀಲ್ ಆಗತ್ತೆ. ಬೇರೆಯವ್ರು ಏನಾದ್ರು ತೊಂದ್ರೆಲಿದ್ರೆ ಇಲ್ಲ ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳುವಂತಹ ಕೇಪಬಿಲಿಟಿ ಇರುತ್ತೆ. ನಮ್ಮಂತಹ ಒಂದು ವ್ಯಕ್ತಿಗಳು ಸೃಷ್ಟಿ ಆಗ್ತಾರೆ ನಾರ್ಸಿಸಿಸ್ಟಿಕ್ ಫ್ಯಾಮಿಲಿನಲ್ಲಿ. ಜೊತೆಗೆ ನಾರ್ಸಿಸಿಸ್ಟಿಕ್ ಪೀಪಲ್ ಅಂದ್ರೆ ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಕಂಪ, ಎಂಪತ್ ಬಿಹೇವಿಯರ್ ಇದ್ಯಾವುದು ಕೂಡ ಇರಲ್ಲ. ಅಂತಹ ಟಾಕ್ಸಿಕ್ ವ್ಯಕ್ತಿಗಳು ಕೂಡ ಸೃಷ್ಟಿ ಆಗ್ತಾರೆ ಇಂತಹ ಒಂದು ಮನೆಗಳಲ್ಲಿ. ಓಕೆನಾ? ಸೊ ಈ ರೀತಿ ನಮ್ಮ ಒಂದು ಸ್ವಾತಂತ್ರ್ಯವನ್ನೇ ಕಿತ್ಕೊಂಡ್ ಬಿಡ್ತಾರೆ. ಸೊ ಎಲ್ರಿಗೂ ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿರಲ್ಲ. ಯಾರೇ ಆಗ್ಲಿ, ಎಂಪತ್ಗಳಾಗ್ಲಿ, ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಹೆಚ್ಚಾಗಿ ಬರುವಂತ ಮಕ್ಕಳಾಗ್ಲಿ, ಯಾರೇ ಆಗ್ಲಿ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದು ಹೆಚ್ಚಾಗಿ ಬಂದ್ಬಿಡುತ್ತೆ ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ. ನಾನು ನಿಮ್ಗೆ ಹೇಳಿದ್ದೀನಿ ಕಳೆದ ವಿಡಿಯೋಸ್ ಅಲ್ಲಿ, ಈ ಒಂದು ನಾರ್ಸಿಸಿಸಮ್ ಅನ್ನೋದು ಕೊರೋನಾ ರೀತಿ ಒಬ್ರಿಂದ ಒಬ್ರಿಗೆ ಹರಡ್ತಾ ಹೋಗುತ್ತೆ. ಯಾವಾಗ ನಾವು ಅವೇರ್ನೆಸ್ ಅನ್ನೋದು ಮೂಡಿಸ್ಕೊಳ್ತೀವಿ, ಅವಾಗ ನಾವು ಆ ಒಂದು ಸೈಕಲ್ ನ ಬ್ರೇಕ್ ಮಾಡ್ತೀವಿ. ಆಯ್ತಾ? ನೀವು ಕೂಡ ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಬಳಲ್ತಾ ಇದ್ರೆ ಆ ಒಂದು ಸೈಕಲ್, ಆ ಒಂದು ಪ್ಯಾಟರ್ನ್ ಏನಿದೆ, ಆ ಒಂದು ಟಾಕ್ಸಿಸಿಟಿ ಏನಿದೆ, ಅದನ್ನ ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ತುಂಬಾ ಎತ್ತರಕ್ಕೆ ಹೋಗ್ತೀರಿ. ಅಂದ್ರೆ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ನೀವು ಸಾಕಷ್ಟು ಏಳಿಗೆನ ಹೊಂದಿಸ್ತೀರಿ ಅಂತಾನೆ ಹೇಳ್ಬೋದು. ಜೊತೆಗೆ ಶಾಂತಿಯ ಕಡೆ ನಿಮ್ಮ ಒಂದು ಜೀವನ ಸಾಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಅವೇರ್ನೆಸ್ ಇದೆ, ಅರಿವು ಅನ್ನೋದು ತುಂಬಾನೇ ಮುಖ್ಯ. ವಿಚಾರಗಳನ್ನ ತಿಳ್ಕೊಳ್ಳೋದು ಮುಖ್ಯ. ಜೊತೆಗೆ ನೋವಲ್ಲಿ ನಾವು ಹೋಗೋದು ಮುಖ್ಯ. ನೋವನ್ನ ನಾವು ತಳ್ಳಿ ಹಾಕಿದ್ರೆ ಹೀಲ್ ಆಗೋದಕ್ಕಾಗೋದಿಲ್ಲ. ಆ ನೋವನ್ನ ಅನುಭವಿಸಿನೇ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ಇಲ್ಲಪ್ಪ ನನಗೆ ಅದ್ ನೋವಾಗುತ್ತೆ ಅಂತ ನಾವು ಭಯ ಪಟ್ಕೊಂಡು ಆ ಒಂದು ಫೀಲಿಂಗ್ ಅನ್ನೇ ಹತ್ರ ತಗೊಳ್ದಿರ ಬಿಟ್ರೆ ಏನಾಗತ್ತೆ, ಅದು ಮುಂದೊಂದು ದಿನ ಹೆಮ್ಮರೆಯಾಗಿ ಬೆಳ್ಕೊಂಡು ಸಾಕಷ್ಟು ಮಾನಸಿಕ, ದೈಹಿಕ ಒಂದು ತೊಂದರೆಗಳಾಗುತ್ತೆ. ಹಾಗಾಗಿ ನಮ್ಗೇನೋ ಒಂದು ನೋವು ಬರ್ತಾ ಇದೆ, ಏನೋ ಒಂದು ನಮ್ ಜೀವನದಲ್ಲಿ ಕೆಟ್ಟ ನಡೀತಾ ಇದೆ ಅಂತಂದ್ರೆ ಆ ಒಂದು ನೋವಿನ ಜೊತೆ ಕೂತ್ಕೊಂಡು ಮಾತಾಡಿ, ಅಂದ್ರೆ ನಮ್ಮ ಜೊತೆ ನಾವು ಮಾತಾಡ್ಬೇಕು. ಯಾಕೆ ಹೀಗೆ ಆಗ್ತಿದೆ ಅಂತ ಆಲೋಚನೆ ಮಾಡಿ, ಆ ಒಂದು ನೋವು ಬರ್ತಾ ಇರೋ ಆ ಒಂದು ನೋವು ಆಗುವ ಫೀಲ್ ಅನ್ನು ಕೂಡ ಅನುಭವಿಸಿ ಅದನ್ನ ಮೆಟ್ಟಿ ನಿಲ್ಬೇಕು. ಆಯ್ತಾ? ಆಗ ಇನ್ನೂ ಗಟ್ಟಿ ಆಗ್ತಾ ಹೋಗ್ತೀವಿ. ಓಕೆನಾ? ಸೊ ಈ ರೀತಿ ಸೆಲ್ಫ್ ಡೌಟ್, ನಮ್ಮನ್ನ ನಾವು ಬೈಕೊಳ್ಳುವಂಥದ್ದು, ನಮ್ಮನ್ನ ನಾವು ತುಂಬಾ ಕೀಳರಿಮೆ ಭಾವನೆ ಇಟ್ಕೊಳ್ಳುವಂಥದ್ದು ಹೆಚ್ಚಾಗಿ ಆಗ್ಬಿಡುತ್ತೆ ಇಂಥ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ. ಗಿಲ್ಟ್ ಪ್ರೋಗ್ರಾಮಿಂಗ್ ಅಂದ್ರೆ ನಮ್ಮ ಒಂದು ಬ್ರೈನ್ ಆ ರೀತಿ ಕಂಡೀಷನಿಂಗ್ ಮಾಡಲಾಗಿರುತ್ತೆ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ನಮ್ಮನ್ನ ಬೆಳೆಸಿರ್ತಾರೆ. ಓಕೆನಾ? ಆರನೇದಾಗಿ, ಹೀಲಿಂಗ್ ಅಂತ ಅಂದ್ರೆ ದ್ವೇಷ ಅಲ್ಲ. ಓಕೆನಾ? ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಹೀಲಿಂಗ್ ಅನ್ನೋದು ಖಂಡಿತವಾಗ್ಲೂ ಬೇಕಾಗತ್ತೆ. ಈಗ ನಾರ್ಮಲ್ ಆಗಿ ಕೆಲವೊಂದು ಮನೆಗಳಲ್ಲಿ ಪ್ರೀತಿಯಿಂದ ಬೆಳೆಸಿದ್ರೆ ಅವ್ರಿಗೆಲ್ಲ ಇದರ ಒಂದು ಅವಶ್ಯಕತೆ ಇಲ್ಲದೆ ಇರ್ಬೋದು. ಆದ್ರೆ ಯಾವ ಮನೆಯಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗಿ ಇರುತ್ತೆ, ಯಾವ ಮನೆಯಲ್ಲಿ ತುಂಬಾ ಒಂದು ನಕಾರಾತ್ಮಕ, ಒಂದು ರೀತಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ಅಂತ ಮನೆಗಳಲ್ಲಿರುವಂತ ವ್ಯಕ್ತಿಗಳಿಗೆ ಹೀಲಿಂಗ್ ಅನ್ನೋದು ಬೇಕಾಗುತ್ತೆ. ಅದು ಕೂಡ ಒಂದು ಲಕ್ಷಣ. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಹೀಲಿಂಗ್ ಬೇಕು ಅಂತಂದ್ರೆ ಅಲ್ಲಿ ಅವರು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಸಫರ್ ಆಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಕೊನೆಯದಾಗಿ, ನಮ್ಮ ಒಂದು ಹೊಸ ಅಸ್ತಿತ್ವ ಅಂದ್ರೆ ಈ ಒಂದು ನಾವು ಅನ್ನುವಂತಹ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ನಾವು ಕಂಡ್ಕೊಳ್ಬೇಕು. ಆಯ್ತಾ? ನಮ್ಮ ಒಂದು ಅಸ್ತಿತ್ವವನ್ನ ನಾವು ಕಂಡ್ಕೊಳ್ಬೇಕು. ಗಿಲ್ಟ್ ಇಂದ ಹೊರಗಡೆ ಬರ್ಬೇಕು. ಆಯ್ತಾ? ಪೀಸ್ಫುಲ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಒಂದು ಶಾಂತಿ, ನಮ್ಮ ಒಂದು ಸ್ವಾತಂತ್ರ್ಯವನ್ನ ನಾವು ಕಂಡುಕೊಳ್ಬೇಕು. ಅವಾಗ್ಲೂ ನಿಜವಾದ ಒಂದು ಹೀಲಿಂಗ್ ಅಂತ ಅನ್ನೋದು ಆಗುವಂಥದ್ದು. ಓಕೆನಾ? ಸೊ ಹಾಗಾಗಿ ಇದಿಷ್ಟು ಕೆಲವೊಂದು ಪಾಯಿಂಟ್ಗಳು ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ಕೆಲವೊಂದು ಪಾಯಿಂಟ್ಸ್ ಗಳು ಹೇಳಿದೀನಿ. ಇನ್ನು ಸಾಕಷ್ಟು ವಿಚಾರಗಳಿದೆ ಇದ್ರ ಬಗ್ಗೆ ಹೇಳೋದಕ್ಕೆ. ಮುಂಬರುವ ವಿಡಿಯೋಗಳಲ್ಲೂ ಕೂಡ ನಿಮ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ನಲ್ಲಿ ಒಂದು ನಾರ್ಮಲ್ ಪ್ರೀತಿ ಇರುವಂತದ್ದು, ಮತ್ತೆ ಒಬ್ರಿಗೊಬ್ರು ಮಾತಾಡುವಂತದ್ದು, ಖುಷಿಯಿಂದ ಇರುವಂತದ್ದು, ಈ ರೀತಿ ಇವಾಗ ಏನಾದ್ರು ಒಂದ್ ರೀತಿ ಒಬ್ರಿಂದ ಒಬ್ರಿಗೆ ನೋವಾದ್ರೆ ಇಲ್ಲ ಅದನ್ನ ಸರಿ ಮಾಡಿ ಕ್ಷಮಿಸ್ಬಿಟ್ಟು ಆರಾಮಾಗಿರುವಂತದ್ದು, ಇದೆಲ್ಲವೂ ಕೂಡ ಇಂತಹ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಆಗೋದಿಲ್ಲ. ಒಬ್ರಿಗೊಬ್ರು ಜಿದ್ದಿಟ್ಕೊಳ್ಳುವಂತದ್ದು. ಅದೇ ಎಂಪತ್ಗಳು ಯಾವಾಗ್ಲೂ ಕ್ಷಮಿಸ್ತಾ ಇರ್ತಾರೆ. ಎಂಪತ್ಗಳು ಅಂತಂದ್ರೆ ಈ ಒಂದು ಸರ್ವೈವರ್ಸ್ ಅಥವಾ ವಿಕ್ಟಿಮ್ಸ್ ಗಳು ಯಾರು ಅನುಭವಿಸ್ತಾ ಇರ್ತಾರೆ, ಭಾವನಾತ್ಮಕ ಜೀವಿಗಳು, ಇವ್ರು ಎಲ್ರನ್ನೂ ಯಾವಾಗ್ಲೂ ಕ್ಷಮಿಸ್ತಾ ಇರ್ತಾರೆ, ಯಾವಾಗ್ಲೂ ನೋವು ಪಡ್ತಾ ಇರ್ತಾರೆ. ಆದ್ರೆ ಟಾಕ್ಸಿಕ್ ವ್ಯಕ್ತಿಗಳು ಅವರು ಏನಾದ್ರು ಒಂದ್ ಸ್ವಲ್ಪ ಅವ್ರಿಗೆ ನೋವಾಯ್ತು ಅಂತಂದ್ರೆ ಅದನ್ನ ರಿವೆಂಜ್ ತರ ಇಟ್ಕೊಳ್ಳುವಂತದ್ದು, ಅದನ್ನ ಒಂದ್ ರೀತಿ ಸಿಟ್ಟು, ಸೆಡವು ಮಾಡುವಂತದ್ದು, ಈ ರೀತಿ. ಆಯ್ತಾ? ನಾರ್ಮಲ್ ಆಗಿ
ಒಂದ್ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ವಾತಾವರಣ ಇಂತಹ ಮನೆಗಳಲ್ಲಿ ತುಂಬಾನೇ ಕಮ್ಮಿ ಇರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರಿಗೂ ಕೂಡ ಏನು ಒಬ್ರೆ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಒಬ್ರಿಗೊಬ್ರು ಡಿಪೆಂಡ್ ಆಗಿರ್ತಾರೆ ಮನೆಯಲ್ಲಿ, ತಂದೆ ತಾಯಿ ಮೇಲೆ ಮಕ್ಕಳು ಡಿಪೆಂಡ್ ಆಗಿರ್ತಾರೆ, ಅಥವಾ ಗಂಡ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ. ಈ ರೀತಿ ಎಲ್ಲ ಇರುವಾಗ ಏನಾಗುತ್ತೆ, ಒಂದೇ ಸಾತಿ ಎಲ್ಲ ಬಿಟ್ಟು ಒಬ್ರೇನು ಬದುಕೋದು ಕಷ್ಟ ಆಗುತ್ತೆ. ಕೆಲವೊಬ್ರಿಗೆ ಸಿಚುವೇಶನ್ಸ್ ಆ ರೀತಿ ಮಾಡ್ಸಿರುತ್ತೆ. ಫಾರ್ ಎಕ್ಸಾಂಪಲ್ ನನ್ಗೆ ಎಲ್ಲ ಸಿಚುವೇಶನ್ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ ಸಿಚುವೇಶನ್ಸ್ ಆಗಿ ನಾನು ಇವತ್ತಿನ ದಿವಸ ಏನು ಒಬ್ಳೆ ಇರುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಇದು ಒಂದ್ ರೀತಿ ನಾನು ಎಷ್ಟೆಲ್ಲಾ ಕಷ್ಟಪಟ್ಟಿದ್ರು ಒಂದ್ ರೀತಿ ಒಳ್ಳೇದೇ ಆಯ್ತು. ಜೀವನಕ್ಕೆ ಒಂದು ನನ್ಗೆ ಅರ್ಥ ಕಂಡ್ಕೊಂಡೆ. ಪ್ರತಿಯೊಬ್ರು ಕೂಡ ಜೀವನದ ಒಂದು ಅರ್ಥವನ್ನ ಕಂಡ್ಕೊಳ್ಬೇಕು. ಆಗ ಎಷ್ಟೋ ಕನ್ಫ್ಯೂಷನ್ ಒಂದು ಹೋಗುತ್ತೆ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಅಲ್ವಾ? ಆದ್ರೆ ನಮ್ಮ ಒಂದು ಲೈಫ್ ಮೀನಿಂಗ್ ಏನು, ನಮ್ಮ ಒಂದು ಲೈಫ್ಗೆ ಏನು ಪರ್ಪಸ್ ಏನು ಅಂತ ಗುರುತಿಸ್ಕೊಂಡಾಗ, ಅರಿವು ಮೂಡಿಸ್ಕೊಂಡಾಗ ಎಷ್ಟೋ ಕನ್ಫ್ಯೂಷನ್ಗಳು ಕೂಡ ಹೋಗ್ಬಿಡುತ್ತೆ ಅಲ್ವಾ? ಹೀಗೆ ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಇವಿಲ್ ಸ್ಪಿರಿಟ್ ಅನ್ನೋದು ಹೆಚ್ಚಾಗಿ ಇರುತ್ತೆ, ಜೊತೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ, ಜೊತೆಗೆ ಗಿಲ್ಟ್ ಟ್ರ್ಯಾಪ್, ನಿಮ್ಮ ಒಂದು ಅಸ್ತಿತ್ವವನ್ನೇ ನೀವು ಕಳ್ಕೊಂಡು ಬದುಕುವಂತಹ ಒಂದು ವಾತಾವರಣ ಇರುತ್ತೆ. ನಿಮ್ಮ ತನವನ್ನೇ ಬಿಟ್ಟು ನೀವು ಬದುಕುವಂತಹ ವಾತಾವರಣ ಇರುತ್ತೆ. ಒಂದ್ ರೀತಿ ನೀವು ಯಾವ ರೀತಿ ಇದ್ರೂ ಕಷ್ಟ, ನೀವೊಂದು ಗ್ರಾಟಿಟ್ಯೂಡ್ ಇಟ್ಕೊಂಡ್ರು ಕಷ್ಟ, ಇಲ್ದಿದ್ರು ಕಷ್ಟ, ನೀವ್ ಹೇಗಿದ್ರು ಕಷ್ಟ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ನಿಮ್ಮನ್ನ ಯಾರು ಅಪ್ರಿಶಿಯೇಟ್ ಮಾಡೋದಿಲ್ಲ. ನೀವು ಯಾರನ್ನಾದ್ರೂ ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಒಂದು ಅಪ್ರಿಸಿಯೇಷನ್ ನ ತಗೊಳ್ಳುವಂತಹ ಕೇಪಬಿಲಿಟಿ ಅವರಲ್ಲಿ ಇರೋದಿಲ್ಲ. ಎಲ್ಲವನ್ನೂ ಕೂಡ ಡೌಟ್ಫುಲ್ ಆಗಿ ನೋಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಡೌಟ್ ಆಗುವ ರೀತಿನಲ್ಲಿ ಕೂಡ ಒಂದ್ ರೀತಿ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಇರುವಂತಹ ನಂಬಿಕೆನ ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು ಸ್ನೇಹಿತರೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಜಸ್ಟ್ ಕೀಪ್ ಗೋಯಿಂಗ್, ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್. ಏನ್ ಆಗ್ಬೇಕೋ ಅದಾಗುತ್ತೆ. ಆಗಿದ್ದೆಲ್ಲವೂ ಕೂಡ ಒಳ್ಳೇದಕ್ಕೆ, ಆಗ್ತಾ ಇರೋದು ಒಳ್ಳೇದಕ್ಕೆ, ಮುಂದೆ ಆಗೋದು ಕೂಡ ಒಳ್ಳೇದಕ್ಕೆ ಅನ್ನೋ ಒಂದು ಭಾವನೆನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಅರ್ಥ ಅನ್ನೋದು ಸಿಗುತ್ತೆ. ಯಾಕೆ ಈ ರೀತಿ ಆಯ್ತು ನನ್ನ ಲೈಫ್ ಅಲ್ಲಿ, ನಾವು ಒಂದು ಪಾಠ ಕಲಿಯೋದಕ್ಕೆ ಈ ರೀತಿ ಎಲ್ಲ ಆಗಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನ್ ಸೂಚಿಸ್ತಾ ಇದೆ ಇದು, ನಾವು ಇಂಟರ್ನಲೈಸ್ ಮಾಡ್ಕೊಳ್ಬೇಕು. ನಮ್ಮ ಒಂದು ಅಂತರಾತ್ಮವನ್ನ ಮಾತಾಡಿಸ್ಬೇಕು. ಯಾಕೆ ಹೀಗಾಗ್ತಾ ಇದೆ ನನ್ನ ಲೈಫ್ ಅಲ್ಲಿ ಅಂತ ನಾವು ಒಂದ್ ರೀತಿ ಧ್ಯಾನ ಮಾಡುವ ರೀತಿ, ಉಸಿರಾಟದ ಮೇಲೆ ಗಮನ ಕೊಡುವ ರೀತಿಯಲ್ಲಿ ನಾವು ಈಗ ಪ್ರೆಸೆಂಟ್ ಅಲ್ಲಿ ಬದುಕೋದ್ರ ಕಡೆ ಗಮನ ಗಮನ ಕೊಡೋದಾಗಿರ್ಬೋದು. ಈ ರೀತಿ ನಾವು ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಗಮನ ಕೊಡುವಂತದ್ದು, ಇದೆಲ್ಲ ಪ್ರತಿಯೊಂದು ನೀವು ಅವೇರ್ನೆಸ್, ಮೈಂಡ್ಫುಲ್ ಲಿವಿಂಗ್ ಯಾವಾಗ ಮಾಡ್ತೀರಿ, ಊಟ ಮಾಡ್ತೀರಾ ಅದನ್ನ ಫೀಲ್ ಮಾಡಿ ಮಾಡುವಂತದ್ದು, ಕೆಲಸ ಮಾಡ್ತೀರಾ ಅದ್ರ ಕಡೆ ಗಮನ ಕೊಟ್ಟು ಮಾಡುವಂತದ್ದು, ಧ್ಯಾನ ಮಾಡ್ತಾ ಇದ್ರೆ ಏನ್ ಆಲೋಚನೆಗಳು ಬರ್ತೀವಿ ಅದ್ರ ಕಡೆ ಗಮನ ಕೊಡುವಂತದ್ದು, ಎಲ್ಲ ನೋವು ಏನಾದ್ರೂ ನಿಮ್ಗೆ ಹಳೆ ನೆನಪುಗಳು ನೋವು ಬರ್ತಾ ಇದ್ರೆ ಅದ್ರ ಕಡೆ ಕೂತು ಅದನ್ನ ನೀವು ಪ್ರಾಸೆಸ್ ಮಾಡುವಂತದ್ದು. ಬರ್ತಾ ಇದ್ರೆ ಮತ್ತೆ ಆ ನೋವು ಬರ್ತಾ ಇದ್ರೆ ಮತ್ತೆ ಆ ನೋವನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳಕೋಸ್ಕರ ಇನ್ನೊಂದೇನೋ ಮಾಡಕ್ ಹೋದ್ರೆ ಆ ನೋವು ಸಬ್ ಕಾನ್ಶಿಯಸ್ ಒಳಗಡೆ ಹೋಗುತ್ತೆ, ಮತ್ತೆ ಅದು ಟ್ರಿಗರ್ ಆಗುತ್ತೆ. ಹಾಗಾಗಿ ಬರ್ತಾ ಇರೋ ನೋವನ್ನ ಫೀಲ್ ಮಾಡಿ ರಿಲೀಸ್ ಮಾಡಿ. ಖಂಡಿತವಾಗ್ಲೂ ಅದನ್ನೇನು ನೋವನ್ನ ಇಟ್ಕೊಂಡೇ ಹೋಗ್ಬೇಕು ಅಂತ ಅಲ್ಲ, ಬರ್ತಾ ಇರೋ ನೋವನ್ನ ಫೀಲ್ ಮಾಡಿ ಆಮೇಲೆ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇನ್ನೂ ಗಟ್ಟಿ ಆಗ್ತಾ ಹೋಗ್ತೀರಾ. ಓಕೆನಾ? ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೇನೆ. ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಯಾವ್ಯಾವ ರೀತಿ ವಾತಾವರಣ ಇರುತ್ತೆ, ಯಾವ್ಯಾವ ರೀತಿ ಸನ್ನಿವೇಶಗಳು ಇರುತ್ತೆ ಅಂತ ಇನ್ನೂ ಬೇಕಾದಷ್ಟು ವಿಚಾರಗಳು ತಿಳ್ಕೊಳ್ಳುವಂತದ್ದಿದೆ. ಮುಂಬರುವ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಒಂದು ವಿಡಿಯೋ ಇನ್ನೊಂದ್ ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗತ್ತೆ. ನನ್ನ ಒಂದು ಡೈಲಿ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ನೀವು ಕೂಡ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿ ಒಂದು ನಿಮ್ಮ ಒಂದು ಮನಸ್ಥಿತಿಗಳು ಇದೆ ಅಂತ ನನ್ಗೆ ಗೊತ್ತಾದ್ರೆ ಅದಕ್ಕೆ ಒಂದು ಪೂರಕವಾದಂತಹ ಒಂದು ಹೀಲಿಂಗ್ ಜರ್ನಿಗೆ ಯೂಸ್ ಆಗುವಂತಹ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗಬಹುದು. ಸೊ ಈಗ ವಿಡಿಯೋ ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗುತ್ತೆ. ನಾನು ಆಕ್ಚುಲಿ ಪ್ರೀವಿಯಸ್ ವಿಡಿಯೋನಲ್ಲಿ ಈ ಒಂದು ಬನ್ಸ್ ಏನು ಪ್ರಿಪೇರ್ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೂ ಮುಂಚೆ ಮಾಡಿದಂತಹ ವಿಡಿಯೋ, ಅಂದ್ರೆ ಇಂಟರ್ವ್ಯೂ ಹೋಗ್ಬೇಕು ಅಂತ ಹೇಳಿ ಮೀಟಿಂಗ್ ಒಂದು ಅಟೆಂಡ್ ಮಾಡಿದ್ನಲ್ಲ, ಅದಾಗಿ ನೆಕ್ಸ್ಟ್ ಡೇ ವಿಡಿಯೋ ಇದು. ಅದು ಅಪ್ಲೋಡ್ ಮಾಡಿರ್ಲಿಲ್ಲ, ಸೊ ಅದು ಕಂಟಿನ್ಯೂ ಆಗುತ್ತೆ. ಸೊ ಬನ್ಸ್ ಮಾಡೋದಕ್ಕೂ ಮುಂಚೆ ಆಯ್ತಾ, ಬಾಳೆಹಣ್ಣು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ವಾ, ಅವಾಗ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಅವತ್ತು ನಾನು ನೈಟ್ ಏನ್ ತಿಂದೆ ಎಲ್ಲವೂ ಕೂಡ ಇದೆ ಈ ಒಂದು ವಿಡಿಯೋನಲ್ಲಿ, ಏನ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ. ಸೊ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಸಿಗೋಣ ಸ್ನೇಹಿತರೆ. ಇವತ್ತು ಕೂಡ ಬೆಳಗ್ಗೆ ನಾನು ಪೀನಟ್ ಬಟರ್ ಬ್ರೆಡ್ ಎಲ್ಲ ಇದೀನಿ, ಯಾಕಂದ್ರೆ ಆ ಬ್ರೆಡ್ ಹಾಳಾಗುತ್ತೆ, ಹೇಗೂ ತಗೊಂಡಿದ್ದೀನಲ್ವಾ, ಖಾಲಿ ಆಗ್ಬೇಕಲ್ಲ. ಜೊತೆಗೆ ನನ್ಗೆ ಟೈಮು ಸೇವ್ ಆಗುತ್ತೆ. ನಿದ್ದೆನೂ ಸರಿಯಾಗಿ ಆಗಿರ್ಲಿಲ್ಲ, ಹಾಗಾಗಿ ಲೇಟ್ ಆಗಿ ಎದ್ದಿದ್ನಲ್ವಾ, ಅದು ಸಲಾಡು ಬ್ರೆಡ್ ಎಲ್ಲ ತಿಂದಿದ್ದೆ. ಈಗ ಮಧ್ಯಾಹ್ನ
ಟೈಮ್ ಬಂದು 1:15 ಆಗಿದೆ, 1:20 ಆಗಿದೆ. ಸೊ ನಾನಿಲ್ಲಿ ಇದು ಸುಮಾರು 1 ವಾರ ಮೇಲಾಯ್ತು, ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಬಂತು ಇದು ಸಪೋಟ ತಗೊಂಡು ಇನ್ಸ್ಟಾಮಾರ್ಟ್ ಇಂದ. ತುಂಬಾ ಕಾಯಿ ಇತ್ತು. ಐ ಥಿಂಕ್ ಅಟ್ ಲೀಸ್ಟ್ 9 ಡೇಸ್ ಆದ್ರೂ ಆಗಿದೆ, 9-10 ಡೇಸ್ ಆಗ್ತಾ ಬಂತು. ತುಂಬಾ ಕಾಯಿ ಇತ್ತು. ಈಗ ಇದು ಸ್ವಲ್ಪ ಹಣ್ಣಾಗಿದೆ. ಸೊ ಇದೊಂದು ಸಪೋಟ, ಮತ್ತೆ ಇದು ರಿಲಯನ್ಸ್ ಅಲ್ಲಿ ನಾನು ಮೊನ್ನೆ ಹೋದಾಗ ತಗೊಂಡ್ ಬಂದಿದ್ದೆ ಅಲ್ವಾ, ಐ ಥಿಂಕ್ 3 ಡೇಸ್ ಬ್ಯಾಕ್, ಮೊನ್ನೆ ಅಲ್ಲ ಅದಕ್ಕೂ ಮುಂಚೆ. ಸೊ ಅದು ಕಾಯಿ ಇತ್ತು, ಇವಾಗ ಹಣ್ಣಾಗಿದೆ. ಈಗ ನಾನು ಒಂದ್ ಬಾಳೆಹಣ್ಣು ಮತ್ತೆ ಒಂದ್ ಸಪೋಟ ತಿಂತೀನಿ. ಯಾಕಂದ್ರೆ ವಿಡಿಯೋ ಕೂಡ ಎಡಿಟ್ ಮಾಡ್ತಾ ಇದ್ದೆ, ಸ್ವಲ್ಪ ಮಲಗಿದ್ದೆ, ಈಗ ಹಸ್ವಾಗ್ತಾ ಇದೆ. ಒಂದೇ ಸತಿ ಸಂಜೆಗೆ ಅಡ್ಗೆ ಆಗೋ ರೀತಿ ಮಾಡ್ಕೋತೀನಿ, ಈಗೇನು ಅಡ್ಗೆ ಮಾಡ್ಕೊಳಲ್ಲ. ಸೊ ಇವತ್ತು ನಾನು 1 ಮೀಲೇ ಆಗ್ಬಿಡುತ್ತೆ, ಯಾಕಂದ್ರೆ ಬರೀ ಬ್ರೆಡ್ ಸಲಾಡ್ ಅಲ್ಲಿ ಇದೀನಿ, ಮೀಲ್ಸ್ ಏನು ತಗೊಂಡಿಲ್ಲ. ಸೊ ಗ್ಯಾಸ್ ಕೂಡ ಬಂದಿರೋದ್ರಿಂದ ಅಡ್ಗೆ ಏನಾದ್ರು ಮಾಡ್ಕೊಳ್ಬೇಕು. ನೋಡೋಣ, ಸಂಜೆ ಒಳಗಡೆ 1 ಮೀಲ್ ತಿನ್ನೋದಕ್ಕೆ ಏನಾದ್ರು ಮಾಡ್ಕೊಳ್ತೀನಿ. ಸೊ ಈಗ ಸದ್ಯಕ್ಕೆ ಸಪೋಟ ಮತ್ತೆ ಬಾಳೆಹಣ್ಣು ತಿಂತೀನಿ. ಸೊ ರಿಲಯನ್ಸ್ ಅಲ್ಲಿ ನಾನು ಡ್ರೈ ಫ್ರೂಟ್ಸ್ ತಗೊಂಡಿದ್ನಲ್ಲ ಸ್ನೇಹಿತರೆ, ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತೋರಿಸಿದ್ದೆ ಅಲ್ವಾ. ಸೊ ಅದನ್ನ ಓಪನ್ ಮಾಡಿದೆ, ಒಂದು ಪ್ಯಾಕೆಟ್ ಇತ್ತು, ಅದನ್ನ ಆಕ್ಚುಲಿ ಅಡ್ಗೆ ಮನೇಲಿ ಇದೆ, ನಿಮ್ಗೆ ತೋರಿಸ್ತೀನಿ. ಸೊ ಅದು ಇದ್ರೊಳಗಡೆ ಇತ್ತು ಆಯ್ತಾ, ಅದು ಡು ನಾಟ್ ಈಟ್ ಅಂತ ಹೇಳಿ ಒಂದ್ ಸ್ಯಾಚೆಟ್ ತರ ಹಾಕಿದ್ರು. ಸೊ ಅಂದ್ರೆ ಅದು ಪ್ರಿಸರ್ವೇಟಿವ್ ಅಲ್ವಾ. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ನಾಟ್ ವೆರಿ ಗುಡ್. ಸೊ ಇವಾಗ ಲೂಸ್ ಸಿಗುತ್ತಲ್ವಾ, ಡ್ರೈ ಫ್ರೂಟ್ಸ್ ಎಲ್ಲ ಲೂಸ್ ಕೊಡ್ತಾರಲ್ವಾ, ಅಂದ್ರೆ ಪ್ಯಾಕ್ ಆಗದೆ ಇರೋಂಥದ್ದು, ಅದೇ ಒಳ್ಳೇದಂತ ನನ್ಗನ್ಸುತ್ತೆ. ಬಟ್ ಏನು ಇವಾಗ ತಗೊಂಡ್ಬಿಟ್ಟಿದ್ದೀನಲ್ವಾ, ಬಟ್ ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ, ಫ್ರೆಶ್ ಆಗೂ ಇದೆ ಆಯ್ತಾ. ಬಟ್ ಇದ್ರಲ್ಲೊಂದು ಪ್ಯಾಕ್ ಇತ್ತು, ನಿಮ್ಗೆ ತೋರಿಸ್ತೀನಿ ತಡೀರಿ ಅದೇನ್ ಪ್ಯಾಕ್ ಇತ್ತು ಅಂತ. ಇಲ್ಲೊಂದು ಪ್ಯಾಕೆಟ್ ಇತ್ತು ಇದ್ರೊಳಗಡೆ, ಡು ನಾಟ್ ಏಟ್ ಅಂತ ಹಾಕಿದ್ದಾರೆ ನೋಡಿ. ಸೊ ಆಕ್ಸಿಜನ್ ಅಬ್ಸಾರ್ಬರ್ ಅಂತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಈ ತರ ಇರುತ್ತೆ ನೋಡಿ, ಅದು ಸ್ವಲ್ಪ ಪಾತ್ರೆಗಳೆಲ್ಲ ಇರುತ್ತೆ, ತೊಳಿಬೇಕು. ಸೊ ಇವಾಗ ಇದನ್ನು ಹಾಕೊಳ್ತೀನಿ. ಈಗ ಇಲ್ಲಿ ಬಾಳೆಹಣ್ಣು ಮತ್ತೆ ಸಪೋಟ ಹೆಚ್ಚಿ ಇಟ್ಕೊಂಡಿದೀನಿ. ಸ್ವಲ್ಪ ಮೆಸ್ಸಿ ಆಗಿದೆ, ಎಲ್ಲ ಕ್ಲೀನ್ ಮಾಡ್ಬೇಕು. ಏನು ಅಡಿಗೆ ಮಾಡಿಲ್ಲ, ಬೆಳಿಗ್ಗೆ ಇದು ಕೊತ್ತಂಬರಿ ಸೊಪ್ಪೆಲ್ಲ ಯೂಸ್ ಮಾಡಿದ್ದೆ. ಮತ್ತೆ ಇದರಲ್ಲಿ ಸ್ಪ್ರೌಟ್ಸ್ ಇದೆ, ನಿಮ್ಗೆ ತೋರಿಸಿದ್ದೆ ಅಲ್ವಾ. ಸೊ ನೋಡಿ ಈ ತರ ಬಂದಿದೆ, ಬೆಳಗ್ಗೆ ಇಷ್ಟು ಬಂದಿರ್ಲಿಲ್ಲ, ಸ್ಪ್ರೌಟ್ಸ್ ಬಂದಿದೆ. ಈಗ ಸ್ವಲ್ಪ ಇದನ್ನು ತಿನ್ಬೋದು. ಸೊ ಇದನ್ನು ಒಂದ್ ಸ್ವಲ್ಪ ಹಾಕೊಳ್ತೇನೆ. ಸ್ವಲ್ಪ ಸ್ಪ್ರೌಟ್ಸ್ ಕೂಡ ಆಡ್ ಮಾಡ್ಕೊಂಡೆ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿನಿ, ಇದನ್ನ ಸ್ವಲ್ಪ ತೊಳೆದ್ಬಿಟ್ಟು ತಿಂತೀನಿ, ಯಾಕಂದ್ರೆ ಸ್ವಲ್ಪ ಪ್ಯಾಕ್ಡ್ ಫುಡ್ ಅಲ್ವಾ, ಹಾಗಾಗಿ ಅದು ತೊಳೆದ್ಬಿಟ್ಟು ಇದಕ್ಕೆ ಹಾಕೊಳ್ತೀನಿ. ಆಕ್ಚುಲಿ ನೆನ್ಸಿಡ್ಬೇಕಾಗಿತ್ತು ಡ್ರೈ ಫ್ರೂಟ್ಸ್ ನ, ನೆನ್ಸಿಲ್ಲ, ಹಾಗಾಗಿ ಹಾಗೆ ತೊಳೆದ್ಬಿಟ್ಟು ಹಾಕೊಳ್ತೀನಿ. ಸೊ ಇದಿಷ್ಟು ಇವಾಗ ತಿಂದು, ಸೊ ಅಡುಗೆ ಏನು ಮಾಡೋಷ್ಟಿರೋದಿಲ್ಲ, ಈಗ ಇದೇ ತಿನ್ಕೊಳ್ತೀನಿ. ಯಾಕೋ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇದೆ, ವಾಯ್ಸ್ ಕೂಡ ಲೋ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈಗ ಇದನ್ನ ತಿಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಳ್ತೇನೆ. ಸ್ನೇಹಿತರೆ, ಇಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ನೈಟು. ನಾನಿಲ್ಲಿ ಒಂದ್ ಸ್ವಲ್ಪ ತೊಂಡೆಕಾಯಿ ಇತ್ತು, ಅದನ್ನ ವಾಶ್ ಮಾಡಿ ಇಟ್ಕೊಂಡಿದೀನಿ. ಜೊತೆಗೆ ಸ್ವಲ್ಪ ಸಾಂಬಾರ್ ಈರುಳ್ಳಿ ವಾಶ್ ಮಾಡಿ ಇಟ್ಕೊಂಡಿದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ, ಗೋಡಂಬಿ ಒಂದ್ ಸ್ವಲ್ಪ, ಮತ್ತೆ ಇಲ್ಲಿ ಹೆಚ್ಚಿರುವಂತಹ ಒಂದು ತೊಂಡೆಕಾಯಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕರೆಂಟ್ ಹೋಗಿದೆ ಅಂತ ಹೇಳಿ ನಾನಿಲ್ಲಿ ಫೋನ್ ಟಾರ್ಚ್ ಆನ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೆ. ಸ್ವಲ್ಪ ಕರೆಂಟ್ ಹೋಗಿತ್ತಲ್ವಾ, ಪಾತ್ರೆಗಳೆಲ್ಲ ಬೇಗ ತೊಳೆದು ಇಟ್ಬಿಟ್ಟೆ. ಮತ್ತೆ ಇನ್ನ ಕರೆಂಟ್ ಬರ್ಲಿಲ್ಲ ಅಂದ್ರೆ ಟಾರ್ಚ್ ಬ್ಯಾಟ್ರಿ ಹೋಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದು ಇಟ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೊಳ್ತಾ ಇದೀನಿ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಸ್ನೇಹಿತರೆ, ನೀವೇನಾದ್ರೂ ಬೆಳ್ಳುಳ್ಳಿ ಇಷ್ಟಪಡೋದಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಾಗತ್ತೆ. ಉದ್ದಿನ ಬೇಳೆ ಹಾಕೊಳ್ಬಹುದು, ನಾನು ಕೂಡ ಇಟ್ಕೊಂಡಿದ್ದೆ, ಮರೆತು ಬಿಟ್ಟೆ ಹಾಕೋದನ್ನ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೇನೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸೊ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ನಾನಿಲ್ಲಿ ಸದ್ಯಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯಿ ಇದೆ, ಮೆತ್ತಗಾಗಿದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಇಲ್ಲಿ ಉಡುಪಿನಲ್ಲಿ ಉಳಿಯೋದೇ ಇಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಸೊ ಈಗ ಗೋಡಂಬಿ ಹಾಕ್ತೇನೆ. ನಾನಿಲ್ಲಿ ಗೋಡಂಬಿ ಇತ್ತು ಅಂತ ಹೇಳಿ ಅಷ್ಟೇ ಸ್ವಲ್ಪ ಹಾಕ್ತೆ, ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯಕ್ಕೆ ಅಂತ ಹೇಳಿ.
ಸೊ ಇದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ, ಇರುವಾಗ ಹಾಕೊಳ್ಳೋದು, ಇಲ್ಲ ಅಂದ್ರೂ ಕೂಡ ಚೆನ್ನಾಗಿರತ್ತೆ. ಈರುಳ್ಳಿ ಹಾಕ್ತೀನಿ. ಯಾಕೋ ಕರೆಂಟೇ ಬರ್ತಾ ಇಲ್ಲ. ಈ ಒಂದು ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳುವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕೋಣ. ಇಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ತಾ ಇದೀನಿ. ಈ ರೀತಿ ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ. ತುಂಬಾ ಏನು ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದ್ರೆ ಸಾಕಾಗತ್ತೆ. ಸಾಕು. ಇವಾಗ ತೊಂಡೆಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಬೇಕಿಲ್ಲ ಅಂದ್ರೆ ಸೀದೋಗುತ್ತೆ. ಸ್ವಲ್ಪ ಉಪ್ಪು, ಒಂಚೂರು ಸ್ವಲ್ಪ ನೀರು ಚಿಮುಕ್ಸಿ ಬೇಯಿಸ್ತೀನಿ. ಇವಾಗ ಸ್ವಲ್ಪ ಉದ್ದಿನ ಬೇಳೆ ಇಟ್ಕೊಂಡಿದ್ದೆ ಹಾಕೋಣ ಅಂತ, ಮರೆತೋಯ್ತು, ಹಾಕ್ಲಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಬೇಕು ಸ್ನೇಹಿತರೆ, ತುಂಬಾ ಉಪ್ಪು ಆಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ, ಯಾಕಂದ್ರೆ ತರಕಾರಿನಲ್ಲೂ ಒಂದ್ ಸ್ವಲ್ಪ ಉಪ್ಪಿನಂಶ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಸೊ ಇವಾಗ ಇದನ್ನ ಬೇಯಕ್ಕೆ ಇಟ್ಬಿಡೋಣ, ಮುಚ್ಚಿಡೋಣ. ಆಕ್ಚುಲಿ ಸಜ್ಜೆ ಹಿಟ್ಟು ಅಂತ ಹೇಳ್ತೀವಲ್ವಾ, ಸಜ್ಜೆ ಬಾಜ್ರಾ ಹಿಟ್ಟು ಅದಿದೆ, ಅದು ಮತ್ತೆ ಸ್ವಲ್ಪ ರಾಗಿ ಹಿಟ್ಟಿದೆ, ಎರಡು ಮಿಕ್ಸ್ ಮಾಡಿ ಮುದ್ದೆ ಮಾಡ್ತೀನಿ ಇವಾಗ. ಆಕ್ಚುಲಿ ಇದು ಮಳೆ ಬಂದು ಇವಾಗೆಲ್ಲ ಹೆಚ್ಚಿರೋದು, ಇದು ತೊಳೆದಿಡ್ಬೇಕು. ಹಸಿ ಕಸ ಎಲ್ಲ ಇದಕ್ಕೆ ಹಾಕಿ, ಇರೋ ಹಸಿ ಕಸ ಎಲ್ಲ ಮಾಡಿ ಮೇಲೆ ಹಾಕಿ ಬಂದೆ. ಈಗ ಮತ್ತೆ ಹಸಿ ಕಸ ಸಪ್ರೇಟೇ ಹಾಕ್ಬೇಕು ಯಾವಾಗ್ಲೂ, ಹಸಿ ಕಸ. ನಾವು ನೇಚರ್ಗೆ, ಪ್ರಕೃತಿಗೆ ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೋ ಅದರ ಮಾಡ್ಬೇಕು. ನಾವ್ ಮಾಡಿಲ್ಲ ಅಂದ್ರೂ ಇಲ್ಲಿ ಬಿಡಲ್ಲ. ಉಡುಪಿಲಂತೂ ತಗೊಂಡೇ ಹೋಗಲ್ಲ, ಹಸಿ ಕಸನೇ ಬೇರೆ, ಒಣ ಕಸನೇ ಬೇರೆ. ಬೆಂಗಳೂರಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕೋದು ಬೇಜಾರಾಗುತ್ತೆ. ನಮ್ ಬೆಂಗಳೂರು ಅಲ್ಲೂ ಹಸಿ ಕಸ ಒಣ ಕಸ ಸಪ್ರೇಟ್ ಹಾಕಿದ್ರೆ ಒಳ್ಳೇದು. ಇದೆರಡು ಮಿಕ್ಸ್ ಮಾಡಿ ಈಗ ಮುದ್ದೆ ಮಾಡ್ತೀನಿ. ಸ್ವಲ್ಪ ಬೇಯಬೇಕು, ಒಂಚೂರು ಬೇಯಬೇಕು. ಒಂದೆರಡು ನಿಮಿಷ ಬೇಯಲಿ. ಆಗಿದೆ ಆಲ್ಮೋಸ್ಟ್ ಅನ್ಸುತ್ತೆ, ನೋಡೋಣ. ಸ್ವಲ್ಪ ಗಟ್ಟಿ ಕಾಯಿ ಚೆನ್ನಾಗಿ ಬೇಯಬೇಕು. ಒಂಚೂರು ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಗರ್ಗರಿ ಇರುತ್ತೆ ಅಷ್ಟೇ. ಏನೋ ಪಟಾಕಿ ಹೊಡಿತಾ ಇದಾರೆ. ಕಾರ್ತಿಕ ಮಾಸ ಅಲ್ವಾ, ಅದಕ್ಕೆ ಇರ್ಬೇಕು. ಹಾಡುಗಳು ಕೇಳಿಸ್ತಾ ಇದೆ. ಲೈಟಿಂಗ್ ಹಾಕಿದ್ದಾರೆ ಮನೆಗಳಲ್ಲಿ, ಅಲ್ಲೊಬ್ರು ಲೈಟಿಂಗ್ ಹಾಕಿದ್ದಾರೆ, ಆ ಕಡೆ ಯಾವ್ದು ಲೈಟಿಂಗ್ ಕಾಣುತ್ತಾ ಇದೆ, ನನಗೆ ಕಾಣಲ್ಲ. ಸೀದಾ ಬಿಟ್ರೆ ಕಷ್ಟ. ಇಲ್ಲ, ಸದ್ಯ ಸೀದಿಲ್ಲ. ನಾನು ಇಲ್ಲಿ ಮಾತ್ರ ಕರೆಂಟ್ ಇಲ್ವೇನೋ ಅನ್ಕೊಂಡು ಸಿಟೌಟ್ ಹೋಗಿ ನೋಡ್ದೆ. ಸ್ವಲ್ಪ ಕೆಲವೊಂದು ಮನೆಗಳಲ್ಲಿ ಇದೆ, ಅವರು ಇದು ಇನ್ವರ್ಟರ್ ಹಾಕೊಂಡಿರ್ತಾರಲ್ಲ. ಸಾಕೀಗ ಇದು ಆಫ್ ಮಾಡ್ತೀನಿ. ಈಗ ಇದಕ್ಕೆ ಹಾಕೊಳ್ತೀನಿ. ಈಗ ಅದೇ ಪಾತ್ರೆ ಮುದ್ದೆ ಮಾಡ್ಬಿಡ್ತೀನಿ. ಸ್ವಲ್ಪ ಬಿಸಿ ಇರುವಾಗ್ಲೇ ಮಾಡ್ಬಿಟ್ರೆ ಗ್ಯಾಸ್ ಉಳಿಯುತ್ತೆ.
ಸೊ ಇವಾಗ ಹೇಗೆ ಇದರಲ್ಲಿ ಎಣ್ಣೆ ಅಂಶ ಇದೆಲ್ಲ ವೇಸ್ಟು ಆಗಲ್ಲ, ಗ್ಯಾಸ್ ಉಳಿಯುತ್ತೆ ಅಲ್ವಾ. ಇದ್ರಲ್ಲೇನೆ ಮುದ್ದೆ ಮಾಡ್ಬಿಡೋದು ಚೂರು ನೀರ್ ಹಾಕಿ. ಈಗ ಓಕೆ, ಒಂದ್ ಕಡೆ ಇಟ್ಬಿಟ್ರೆ ಆಯ್ತದು. ಈಗ ಇದಕ್ಕೆ ನೀರ್ ಹಾಕಿ ಮುದ್ದೆ ಮಾಡೋದು. ಸೊ ನಾನಿಲ್ಲಿ ಬಾಜ್ರಾ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಎರಡು ಕೂಡ ಮಿಕ್ಸ್ ಮಾಡಿದೀನಿ. ಅದಕ್ಕೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸೊ ಎರಡು ಮಿಕ್ಸ್ ಮಾಡಿ ಮುದ್ದೆ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಕರೆಂಟ್ ಬಂತು ಸದ್ಯ. ಇಲ್ಲಿ ನಾನು ಮೊಸರಿಗೆ ಒಂಚೂರು ಖಾರ ಹಾಕಿ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆಗಾಗುತ್ತೆ ಅಂತ ಹೇಳಿ. ಸೊ ಇವತ್ತು ಕೂಡ ನಾನೇನು ಬೇರೆ ಏನು ಮಾಡ್ಕೊಳ್ಳಿಲ್ಲ, ಸಾಕು ಇದೇನೆ ಅಂತ. ಮೊಸರು ಅದು ಖಾಲಿ ಆಗ್ಲಿ ಅಂತ, ಯಾಕಂದ್ರೆ ಗ್ಯಾಸ್ ಸಿಲಿಂಡ್ರು ಇವಾಗ ಬಂದಿದೆ ಅಲ್ವಾ, ಅದಕ್ಕೆ ಮುಂಚೆ ಮೊಸರೆಲ್ಲ ತಗೊಂಡಿದ್ನಲ್ಲ ಅದೆಲ್ಲ ಖಾಲಿ ಆಗ್ಬಿಡ್ಲಿ ಅಂತ ಹೇಳಿ. ಸೊ ಇಲ್ಲಿ ಮುದ್ದೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಯಲಿ. ಸೊ ಇವಾಗ ಇದು ರೆಡಿ ಆಗಿದೆ, ತೋರಿಸ್ಲಾ ಇನ್ನೊಂದ್ಸತಿ ಬೆಳ್ಕೊಂಡು ಈ ತರ ಆಗಿದೆ. ಸೊ ಇವಾಗ ಪಲ್ಯ, ಮುದ್ದೆ, ಮೊಸರು ಇಷ್ಟು ನನ್ನ ಊಟ ನೈಟ್ಗೆ. ಕರೆಂಟ್ ಹೋಗಿದ್ದಾಗ ಯಾವಾಗ್ಲೂ ಕೂಡ ಫ್ರಿಡ್ಜ್ ಇಂದ ಆಫ್ ಮಾಡ್ಬಿಡಿ. ನಾನು ಕೂಡ ಆಫ್ ಮಾಡಿಬಿಟ್ಟಿದ್ದೆ, ಈಗಲೂ ಆಫೇ ಮಾಡಿದೀನಿ. ಆಕ್ಚುಲಿ ಆ ಸ್ವಿಚ್ ಆಫ್ ಇದೆ ಆಯ್ತಾ, ಬಟ್ ಆನ್ ಅಲ್ಲಿ ಇದ್ರೆ ಆಫ್ ಅಂತ ಲೆಕ್ಕ ಅದು. ಸೊ ನೋಡಿ, ಅದು ಉಲ್ಟಾ ಇದೆ ಆಕ್ಚುಲಿ ಸ್ವಿಚ್. ಅದು ಆನ್ ಅಂತ ನಿಮ್ಗೆ ಅನಿಸ್ತಿದೆ ಅಲ್ವಾ, ಬಟ್ ಇಲ್ಲಿ ಆಫ್ ಇದೆ. ಸೊ ಹಾಗಾಗಿ ನಾನೀಗ ತಕ್ಷಣ ಆನ್ ಮಾಡೋದಿಲ್ಲ, ಯಾಕಂದ್ರೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಇಷ್ಟೊತ್ತರೆಗೂ ಕರೆಂಟ್ ಹೋಗಿತ್ತಲ್ವಾ, ಸ್ವಲ್ಪ ಹೊತ್ತು ಬಿಟ್ಟು ಆನ್ ಮಾಡ್ಬೇಕು. ಅಗೇನ್ ಮೆಸ್ಸಿ ಆಗಿದೆ ಇದು, ಹೀಗೆ ಆಗ್ಬಿಡತ್ತೆ, ಮತ್ತೆ ಕ್ಲೀನ್ ಮಾಡಬೇಕು. ಸೊ ಇದು ಇವಾಗ ಮುದ್ದೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಇನ್ನೊಂದ್ ಚೂರು ಬೆಂದ್ರೆ ಮುಗೀತು. ಇದು ಅಂಟ್ಕೊಳ್ಬಾರ್ದು, ಬಿಡ್ಬೇಕು, ಪಾತ್ರೆ ಬಿಡ್ಬೇಕು, ಇನ್ನೊಂದ್ ಚೂರು ಬೇಯ್ಬೇಕಷ್ಟೇ, ಮುಗಿಯುತ್ತೆ. ಸ್ನೇಹಿತರೆ, ಸೊ ರೆಡಿ ಆಗಿದೆ ಮುದ್ದೆ. ಚೆನ್ನಾಗಿದೆ ನೋಡಿ, ಏನು ಅಂತ ಏನು ಗಂಟೆ ಏನಾಗಿಲ್ಲ, ಚೆನ್ನಾಗಾಗಿದೆ ಮುದ್ದೆ, ಗಂಟೆ ಏನಾಗಿಲ್ಲ. ಸೊ ಇಲ್ಲಿ ಪಲ್ಯ ಇದೆ. ಸೊ ಇದಿಷ್ಟು ಇವತ್ತು ರಾತ್ರಿ ನನಗೆ ಊಟ. ನಾಳೆ ಸ್ವಲ್ಪ ಸಾರೇನಾರು ಮಾಡ್ಬೇಕು, 2 ದಿವಸದಿಂದ ಮೊಸರಲ್ಲೇ ತಿಂತಾ ಇದ್ದೀನಿ. ಚೆನ್ನಾಗಿರುತ್ತೆ, ಇದು ಕೂಡ ಒಳ್ಳೇದು. ಪಲ್ಯ ಇದೆಯಲ್ವಾ, ಸಾಕಾಗತ್ತೆ. ಮತ್ತಿದು ಇದ್ರಲ್ಲೂ ಕೂಡ ಸಜ್ಜೆ ಅಂದ್ರೆ ಬಾಜ್ರಾ ಹಿಟ್ಟು ಇರೋದ್ರಿಂದ ಒಳ್ಳೇದೇನೆ ಹೆಲ್ತ್ಗೆ. ಚೆನ್ನಾಗಿದೆ ಪಲ್ಯ ಕೂಡ. ಚೆನ್ನಾಗಿದೆ ಪಲ್ಯ ನೋಡಿ. ಒಂದೇ ಮೆಣಸಿನ್ಕಾಯಿ ಹಾಕಿದ್ದು ಖಾರವಾಗಿದೆ, ಚೆನ್ನಾಗಿದೆ. ಗೋಡಂಬಿ ಎಲ್ಲ ಹಾಕಿರೋದ್ರಿಂದ, ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚೆನ್ನಾಗಿದೆ. ಡೆಫಿನೆಟ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನೀವು ಮನೆಗಳಲ್ಲಿ ಮಾಡೇ ಇರ್ತೀರಿ, ಆದ್ರೆ ಒಂದ್ ಸ್ವಲ್ಪ ಒಬ್ಬೊಬ್ರು ಮಾಡೋದು ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಸೊ ಅರ್ಜೆಂಟ್ ಇರುವಾಗ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವರು ಇದು ಎಷ್ಟು ದೊಡ್ಡದಾಗಿ ತಗೊಂಡ್ ಹೋಗ್ತಾರಲ್ವಾ, ನನ್ಗಷ್ಟೆಲ್ಲ ಆಗಲ್ಲಪ್ಪ, ಇಷ್ಟೇ. ಅಭ್ಯಾಸ ಇರೋರು, ನಮ್ಗೂನು ಮುದ್ದೆ ತಿಂದ ಅಭ್ಯಾಸ ಇದೆ, ಇಲ್ಲ ಅಂತಲ್ಲ, ಬಟ್ ಇಷ್ಟು ಚಿಕ್ಕದೇ ತಿನ್ನೋದು. ಒಬ್ಬೊಬ್ರು ಒಂದೊಂದ್ ರೀತಿ ಅಭ್ಯಾಸ ಅಲ್ವಾ. ಓಕೆ, ತಿನ್ಬಿಟ್ಟು ಸಿಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.